ಕೆ ಎ ಕಡೆಯಿಂದ ತಾವು ಮೊದಲಿಗೆ ಯಾವ ರೀತಿ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ರು ಅಥವಾ ಮೊದಲಿಗೆ ಯಾವ ರೀತಿ ಒಂದು ಐಡಿಯಾ ಇಟ್ಕೊಂಡು 2024ದು KCT ಮತ್ತು ನೀಟ್ ಎರಡೂ ಕೂಡ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಮಾಡಬೇಕಂತ ಇದ್ದರು. ಅದೇ ಒಂದು ಸ್ಥಿರವಾಗಿದ್ದಾರೆ ಅಂತ ಹೇಳ್ಬೇಕು. ಅದರಲ್ಲೇ ಇದ್ದಾರೆ ಇನ್ನೂ ಕೂಡ. ಆ್ಯಂಡ್ ನಮಗೇನಪ್ಪ ಅಂತಂದರೆ ಅವರ ಇಂಟೆನ್ಷನ್ನು ಕೂಡ ಚೂರು ಕೂಡ ಚೇಂಜ್ ಆಗಿಲ್ಲ. ಬಟ್ ಏನಪ್ಪ ಅಂತಂದರೆ ಇದೆಲ್ಲ ನಡೆಯುತ್ತಾ ಅನ್ನೋದೇ ಒಂದು ಡೌಟ್ಸ್. ಓಕೆ, ಈಗಾಗಲೇ ನಿಮ್ಮ ಈ ಒಂದು ಫಿಡೆಪ್ ಆಗಲೇ ಹೋಗ್ಬಿಟ್ಟು ನೀವು ಕೆ ವೆಬ್ಸೈಟಲ್ಲಿ ನೋಡ್ಕೊಂಡಿದ್ದೀರಾ. ಆ್ಯಂಡ್ ಎರಡೂ ಕೂಡ ಬಂದಿದೆ ಅಂತಂದರೆ UG ನೀಟಲ್ಲಿ ಕೂಡ ಬಂದಿದೆ ಆ್ಯಂಡ್ UG CETಯಲ್ಲಿ ಕೂಡ ಬರ್ತದೆ. ಇದ್ರ ಬಗ್ಗೆ ನಿಮ್ಗೆ ಗಾಳಿ ಇನ್ಫಾರ್ಮೇಷನ್ ಗೊತ್ತಿದೆ ಅನ್ಕೋತೀನಿ. ಬಟ್ ಕನ್ಫ್ಯೂಷನಲ್ಲಿದ್ದರೆ ಯಾರು ಕೂಡ ಗೊಂದಲ ಬೇಡ್ರಿ, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕರೆಕ್ಟ್ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಅವ್ರು ಕೊಟ್ಟಿದ್ದಾರೆ. ಫಸ್ಟ್ನೇದು ವಿಷಯ ತಿಳ್ಕೊಬೇಕು, ವಿಷಯದಲ್ಲೇ ಇರ್ತದೆ ಎಲ್ಲನೂ ಕೂಡ. ಓಕೆ, ಫಸ್ಟ್ ಆಫ್ ಆಲ್ ನೋಡ್ತೀನಿ ನಾನು. UG CET 2024 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು, B ಫಾರ್ಮಾ, ಫಾರ್ಮಡಿ, BSc ನರ್ಸಿಂಗ್ ಹಾಗೂ UG NEET 2024 ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಮೊದಲನೇ ಸುತ್ತಿನ ಸೀಟು ಹಂಚಿಕೆ. ಓಕೆ, ನಾನು ಇಷ್ಟು ದಿನ ಹೇಳ್ತಿದ್ರೆ ಎಲ್ಲರೂ ಕೂಡ ಫಸ್ಟ್ ರೌಂಡ್ ಮೇ ಬಿ ಅಂದರೆ UG ನೀಡ್ದು ಫಸ್ಟ್ ರೌಂಡ್ ನಡೀಲಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಬಿಟ್ಟಾಗ ಅವಾಗ KCT ಜೊತೆ ಕಂಬೈನ್ ಮಾಡಿ ನಡೆಯುತ್ತೆ ಅಂತ ಹೇಳ್ತಿದ್ರು. ಬಟ್ ಈ ರೀತಿ ಆಗಲ್ಲ. KCT ಮತ್ತು ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿಬಿಟ್ಟು ಫಸ್ಟ್ ರೌಂಡ್ ಆಪ್ಷನ್ ಇಂಟು ನಡೀತೆ. ಅದು ಯಾವ ರೀತಿ ನಡೀತದ ಫುಲ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಕೆಲಸ ಅಂತ ಹೋಗ್ಬಿಡ್ರಿ, ಅಂದರೆ ಯಾರು ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ. ಸರಿ, ಇವಾಗ ನೋಡಿರಿ, ಇಲ್ಲೆಲ್ಲನೂ ಕೂಡ ಓದ್ಕೊತ ಕೂತ್ಬಿಟ್ರೆ ನಿಮಗೆ ಸಿಕ್ಕಾಪಟ್ಟೆ ಗೊಂದಲ ಆಗುತ್ತೆ. ಓಕೆ, ಹೇಳ್ತೀನಿ ನಾನು. ಯಾಕಂದರೆ ಟೈಮ್ ಕೂಡ ನಿಮಗೆ ಇದೆ ಅನ್ಕೊತೀನಿ. ಆರಾಮ್ಸಾಗಿ ಓದ್ಕೋರಿ, ಯಾರು ಕೂಡ, ಯಾಕಂದರೆ ಮುಂದೆ ನಿಮಗೆ ತೊಂದರೆ ಆಗ್ಬಾರ್ದು. ಸರಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು, B ಫಾರ್ಮಾ, BSc ನರ್ಸಿಂಗ್ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಲಾಗಿದೆ. ಅಂದರೆ ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಕೋರ್ಸ್ಗಳದ್ದು ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ನೋಡಿರಿ, ಈಗಾಗಲೇ ನಮ್ಮದು MCC ಕೌನ್ಸಿಲಿಂಗ್ ಏನು ನಡೀತಿತ್ತು. ಓಕೆ, ಅಲ್ಲಿ ಕಾಣಿಸ್ತಿದೆ ಅವರು ವೈದ್ಯಕೀಯ, ದಂತವೈದ್ಯಕೀಯ ಸೀಟು ಹಂಚಿಕೆ 2024 ವೇಳಾಪಟ್ಟಿಯನ್ನು ಪ್ರಕಟಿಸಿರುತ್ತಾರೆ. ನಿಮ್ಗಾಳೆ ಗೊತ್ತಿದೆ, ಆಗಸ್ಟ್ 15ರಿಂದ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಅದಾದ ತಕ್ಷಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ವರ್ಷ 2 ಅಣುಕು ಸೀಟು ಹಂಚಿಕೆ ಸುತ್ತುಗಳನ್ನು ನಡೆಸಲಾಗುವುದು. ಈಗ ನೋಡಿರಿ, KCT ಮತ್ತು ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ನಡೀತಂತಂದರೆ ಎರಡು ರೀತಿಯಾಗಿ ಅಣುಕು ಅಂತಂದರೆ ಮಾಕ್ ಅಲಾಟ್ಮೆಂಟ್ 2 ಸುತ್ತಿನಲ್ಲಿ 2 ಥರ ಅನೌನ್ಸ್ ಮಾಡ್ತಾರೆ. 2 ಮಾಕ್ ಅಲಾಟ್ಮೆಂಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೋಬೇಕು, 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ನಡೆಸ್ತಾರೆ, ಇಬ್ರಿಗೂ ಬಿಡ್ತಾರ, ಒಬ್ರಿಗೆ ಬಿಡ್ತಾರ ಅಂತಂದರೆ ಮುಂದೆ ಗೊತ್ತಾಗುತ್ತೆ. ಸರಿ, ಇವಾಗ ನೋಡಿರಿ, ಕಾಣಿಸ್ತಿದೆ, ನಾನು ಓದ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂತ ಹೋಗ್ರಿ. ಮೊದಲನೇ ಅಣುಕು ಸೀಟು ಹಂಚಿಕೆಯನ್ನು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುಸಂಗೋಪನೆ ಕಾಣಿಸ್ತಿದೆ ನೋಡ್ರಿ, ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಕೃಷಿ ವಿಜ್ಞಾನ ಕೋರ್ಸುಗಳು, B ಫಾರ್ಮ್, BSc ನರ್ಸಿಂಗ್ ಇತ್ಯಾದಿ ಕೋರ್ಸ್ಗಳಿಗೆ ಮಾತ್ರ ಅನ್ವಯಿಸುವಂತೆ ನಡೆಸಲಾಗುವುದು. ಈಗ ನೋಡ್ರಿ, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಯಾರಿಗೆಲ್ಲ ನಡೀತದ, ಮೊದಲನೇ ಅಣುಕು ಸೀಟು ಹಂಚಿಕೆಯನ್ನು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ ಮತ್ತು ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ಮತ್ತು B ಫಾರ್ಮಾ ಆ್ಯಂಡ್ BSc ನರ್ಸಿಂಗ್ ಕೋರ್ಸ್ಗಳಿಗೆ ಮಾತ್ರ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಇರ್ತದ. ಓಕೆ, ಆ್ಯಂಡ್ ಈಗ ನೆನ್ಪಿಟ್ಕೋಬೇಕು, ಯಾರಿಗಂತ ಹೇಳಿದ್ರೆ ಇಷ್ಟು ಕೋರ್ಸ್ಗಳಿಗೆ ಮಾತ್ರ, ಹೊರತುಪಡಿಸಿ ಯಾರಿಗೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳಿಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಇರಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳು ಸೇರಿದಂತೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು, B ಫಾರ್ಮಾ, BSc ನರ್ಸಿಂಗ್ ಇತ್ಯಾದಿ ಕೋರ್ಸ್ಗಳಿಗೆ 2ನೇ ಅಣುಕು ಸೀಟು ಹಂಚಿಕೆಯನ್ನು ನಡೆಸಲಾಗ್ತದೆ. ಈಗ KCT ಸ್ಟೂಡೆಂಟ್ಸ್ಗೆ ಒಂದಂತರ ನೆನ್ಪಿಟ್ಕೋಬೇಕು, ಫಸ್ಟ್ ರೌಂಡ್ ಕೂಡ ಮಾಕ್ ಅಲಾಟ್ಮೆಂಟ್ ನಡೀತದ, ಸೆಕೆಂಡ್ ರೌಂಡ್ ಕೂಡ ಮಾಕ್ ಅಲಾಟ್ಮೆಂಟ್ ನಡೀತದ. ಬಟ್ UG ನೀಟ್ ಅವ್ರಿಗೆ ಫಸ್ಟ್ ರೌಂಡಲ್ಲಿ ನಿಮ್ದು ಯಾವುದೇ ಥರದ ಮಾಕ್ ಅಲಾಟ್ಮೆಂಟ್ ಇರಲ್ಲ. ಅವ್ರಿಗೆ ನಡೆದ ಒಂದು ಮಾಕ್ ಅಲಾಟ್ಮೆಂಟ್ ಈ ವರ್ಷ ಡಿಫ್ರೆಂಟ್ ಆಗಿದೆ. ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿರಿ, ಇನ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಬಗ್ಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ವಿಡಿಯೋ ಆದಷ್ಟು ನೀವು 1.5x ಆದ್ರೂ ಇಟ್ಟು ಕೇಳಿಸ್ಕೊರಿ. ಇವ್ ನೋಡ್ರಿ, ಫಸ್ಟ್ ರೌಂಡ್ ಅಂತ ಯಾರಿಗೆ KCT ಸ್ಟೂಡೆಂಟ್ಸ್ಗೆ ಏನಾಗುತ್ತದ, ಫಸ್ಟ್ ರೌಂಡಲ್ಲಿ 2 ರೀತಿ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಒಂದು ರಿಯಲ್ ಅಲಾಟ್ಮೆಂಟ್ ಆಮೇಲೆ ಆಗುತ್ತೆ. ಬಟ್ UG ನೀಟ್ ಅವ್ರಿಗೆ ಏನು ನಡೀತದ, ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ UG ನೀಟಲ್ಲಿ ನೀವು ಯಾರಾದರೂ ಡೆಂಟಲ್ಲು ಮತ್ತು ಆಯುಷು ಮತ್ತು BDS ಯಾರೆಲ್ಲ MBBS ಇರ್ತಾರೋ ಇವು ಯಾವ ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ನಡೆಯಲ್ಲ. ಓಕೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಷ್ಟೇ ನಡೀತದ. ಸರಿ, ಇವಾಗ ನೋಡಿರಿ, 2024ನೇ ಸಾಲಿನಲ್ಲಿ UG CET ಮತ್ತು UG NEET ಕೋರ್ಸ್ಗಳ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ರಮುಖ ಅಂಶಗಳು ನೋಡಬೇಕಾಗ್ತದೆ. ಸರಿ, ಇವಾಗ ನೋಡಿರಿ, ಈಗಾಗಲೇ ಯಾಕಂದರೆ ಇದನ್ನೆಲ್ಲನೂ ಕೂಡ ಓದಕ್ಕೆ ಹೋಗಲ್ಲ, ಕಂಪ್ಲೀಟಾಗಿ ಕೇಳಿಸ್ರಿ. ಇವತ್ತು ರಾತ್ರಿ 11:59ವರೆಗೂ ಆಪ್ಷನ್ ಎಂಟ್ರಿ ಇರ್ತದೆ. ಅದಾದ ತಕ್ಷಣ ನಿಮ್ಮದು ರಿಸರ್ವ್ ಮಾಡ್ತಾರೆ. ನಮ್ಮದು ಅಂದರೆ ರಾತ್ರಿ 12 ಗಂಟೆವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಅದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಅಲ್ಲಿವರೆಗೂ ನೀವೇನಾದರೂ ರಿಆರ್ಡ್ರು, ಡಿಲೇಟೋ, ಚೇಂಜ್ ಎಲ್ಲನೂ ಕೂಡ ಮಾಡ್ಕೋಬೋದಾಗಿರ್ತದೆ. ಇವಾಗಲೇ ಇನ್ನೂ ಕೂಡ ಟೈಮ್ ಇದೆ, ಬೇಕಾದ್ರೂ ಮಾಡ್ಕೊರಿ. ಓಕೆ, ಅದಾದ ನಂತರ ನಿಮ್ಗೆ ರಾತ್ರಿ ಏನು ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಅದಾದ ತಕ್ಷಣ ಏನಪ್ಪ ಅಂದರೆ ಇವಾಗ ಮಾಕ್ ಅಲಾಟ್ಮೆಂಟ್ ಅನ್ನೋದು ಯಾವಾಗ ಆಗುತ್ತೆ, 7ನೇ ತಾರೀಕು ಬರ್ತಂತೆ ಗೊತ್ತು.
ಓಕೆ 7ನೇ ತಾರೀಕು ಬರ್ತಂತೆ ಗೊತ್ತು. ಬಟ್ ಇವಾಗ 7ನೇ ತಾರೀಕು ನಂತರ ಏನಾಗುತ್ತೆ ಅಂತಂದರೆ ಈಗ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇತ್ಯಾದಿ ಕೋರ್ಸ್ಗಳಿಗೆ ಏನಾಗ್ತದೆ ಅವ್ರನ್ನ ಹೊರತುಪಡಿಸಿ ಈಗ ಇಂಜಿನಿಯರಿಂಗ್ ಹತ್ರ ಆರ್ಕಿಟೆಕ್ಚರ್ ಎಲ್ಲ ಬೇರೆ ಬೇರೆ ಕೋರ್ಸಸ್ ಇದ್ದೀರಿ ನೋಡ್ರಿ, ಎಲ್ಲರೂ ಕೋರ್ಸ್ಗಳನ್ನ ಅವ್ರನ್ನ ಬಿಟ್ಟು ಬೇರೆ ಬೇರೆ ಕೋರ್ಸಸ್ ಇದ್ದೀರಿ ನೋಡ್ರಿ. ಇಟ್ ಮೀನ್ಸ್ ಏನಂತಂದರೆ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳಿಗೆ ನಿಮ್ಗೊಂದು ವೆರಿಫಿಕೇಶನ್ ಸ್ಲಿಪ್ ಅನ್ನೋದು ಬಿಡಬೇಕು. ಓಕೆ, ವೆರಿಫಿಕೇಶನ್ ಸ್ಲಿಪ್ನ ಯಾವಾಗ ಬಿಡ್ತಾರೆ, ಅದು ಡೇಟ್ ಮೆನ್ಷನ್ ಮಾಡಿಲ್ಲ ಬಿಡ್ತಾರೆ. ಓಕೆ, ಡೇಟ್ ಅವರು ಕೂಡ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟು ಅದಕ್ಕಿಂತ ಮುಂಚೆ ವೆರಿಫಿಕೇಶನ್ ಸ್ಲಿಪ್ ಬಿಡೋಕ್ಕಿಂತ ಮುಂಚೆ ಅವ್ರದ್ದು ಕೂಡ ಏನು ನೀಡಬೇಕು, ರಿಜಿಸ್ಟ್ರೇಷನ್ ನೀಡಬೇಕು. ಓಕೆ, ರಿಜಿಸ್ಟ್ರೇಷನ್ ಮೀನ್ಸ್ ಅವ್ರದ್ದು ಎಲ್ಲನೂ ಕೂಡ ಕೆಲವೊಂದಿಷ್ಟು ಹುಡುಗರಾಳೆ KCET ಬರ್ದವ್ರು ಕೂಡ ಏನು ಮಾಡ್ತಾರೆ, ನೀಟ್ ಬರ್ದಿರ್ತಾರೆ. ಓಕೆ, ಅಂಥವ್ರು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಜಸ್ಟ್ ರೂಲ್ ನಂಬರು ಎಂಟ್ರಿ ಮಾಡಿದರೆ ಸಾಕು. ಇನ್ ಕೇಸ್ KCET ಬರ್ದೆ ನೀಟ್ ಅಷ್ಟೇ ಬರ್ದಿತ್ತಂತಂದರೆ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರ್ತದೆ. ಓಕೆ, ಅದಾದ ತಕ್ಷಣ ನೋಡಿರಿ ಈಗ ಏನಾಯಿತು 7ನೇ ತಾರೀಕು ಮಾಕ್ ಅಲಾಟ್ಮೆಂಟು KCET ಸ್ಟೂಡೆಂಟ್ಸ್ಗೆ ಬಂದಿರ್ತದೆ. ಇವಾಗ ತಾರೀಕು ಬಂದುಬಿಟ್ಟು ಎಷ್ಟಿದೆ, 4ನೇ ತಾರೀಕಿದೆ. ಓಕೆ ಕಾಣಿಸ್ತಿದೆ 4ನೇ ತಾರೀಕಿದೆ. ಅದಾದ ತಕ್ಷಣ ಏನಪ್ಪ ಅಂತಂದರೆ ಈಗ 5, 6, 7 7ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಅಂತಂದರೆ ನಿಮ್ಗೆ ಇಲ್ಲಿ ಡೀಟೇಲ್ಸಾಗಿ ಒಂದು ಶೆಡ್ಯೂಲನ್ನು ಬಿಡ್ತಾರೆ, ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಏನು ಬಿಟ್ಟಿದ್ದಾರಪ್ಪ ಅಂದರೆ 9ನೇ ತಾರೀಕಿಂದ ಏನಪ್ಪ ಅಂತಂದರೆ ಮತ್ತೆ 11ನೇ ತಾರೀಕುವರೆಗೂ. ಓಕೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಯಾರಿಗೆಲ್ಲ ಅಂತಂದರೆ ಈಗ 7ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಯಾರಿಗೆ KCET ಸ್ಟೂಡೆಂಟ್ಸ್ಗೆ ಆಗುತ್ತದೆ. 7ನೇ ತಾರೀಕು ಆದ ನಂತರ ನಿಮಗೆ 9, 10, 11 ಯಾರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ, ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳು. ಇವಾಗ ಅವು KCET ಸ್ಟೂಡೆಂಟ್ಸು ಕೂಡ ಬಿಡ್ಬೋದು ವಾಪಸ್ಸು ನಿಮ್ಗೆ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಓಕೆ, ಇವಾಗ ಫಸ್ಟ್ ರೌಂಡ್ ಅಂತೂ ನಿಮ್ದು ಹಳೆ ಪೋಸ್ಟ್ ಮಾಕ್ ಅಲಾಟ್ಮೆಂಟ್ ಅಂದ್ರೆ 7ನೇ ತಾರೀಕು ಬಂದೈತೆ. ನಿಮಗೆ ವಾಪಸ್ ನಿಮ್ಗೆ ಏನಾದರೂ ಇನ್ನೊಂದು ಸರ್ತಿ ರೀಅರೇಂಜು ಡಿಲೀಟ್ ಮಾಡ್ಬೇಕಂತಂದರೆ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಬಂದೆಲ್ಲೂ ಕೂಡ ಚಾನ್ಸಸ್ ಇರ್ತದೆ. ಓಕೆ, ಇಷ್ಟೆಲ್ಲ ಕನ್ಫ್ಯೂಸ್ ಹಾಕೋಬೇಡ್ರಿ, ಇದೆಲ್ಲನೂ ಕೂಡ ಪ್ರೊಸೆಸ್ ಕಂಪ್ಲೀಟಾಗಿ ಒಂದು ಈ ಒಂದು ಬಾಕ್ಸಲ್ಲಿದೆ, ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನೋಡ್ರಿ, ಈಗೆಲ್ಲನೂ ಕೂಡ ಕೋರ್ಸಸ್ದು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ನೀಡಬೇಕಂತಂದರೆ KCET ಸ್ಟೂಡೆಂಟ್ಸ್ಗೆ ಮಾತ್ರ ನಡೀತದೆ. ಓಕೆ, ಅಪ್ ಟು ಎಲ್ಲಪ್ಪ ಅಂದರೆ 7ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ನಡೀತದೆ KCET ಸ್ಟೂಡೆಂಟ್ಸ್ಗೆ. ಅವಾಗ ಅಲ್ಲಿವರೆಗೆ ಏನು ಮಾಡ್ತಾರೆ ಅಂತಂದರೆ KCET ಸ್ಟೂಡೆಂಟ್ಸ್ ಸುಮ್ಮನೆ ಬಿಡ್ತಾರೆ, ಅವ್ರನ್ನೇನು ಮಾಡೋಕ್ಕೋಗಲ್ಲ. ಇವಾಗ ನೀಟ್ ಅವ್ರನ್ನ ತೊಗೊತಾರೆ ಅಂತಂದರೆ ನೀಟ್ ಅವ್ರನ್ನ ಕೆಲವೊಂದಿಷ್ಟು ಹುಡುಗರಿಗೆ ರಿಜಿಸ್ಟ್ರೇಷನ್ ನಂಬರ್ ಆ್ಯಡ್ ಮಾಡಿಲ್ಲೋ ಆ್ಯಂಡ್ ಎರಡು ಕೂಡ ಅಂದರೆ KCET ಮತ್ತು ನೀಟ್ ಎರಡು ಕೂಡ ಬಾರದವ್ರಿಗೆ ಒಂದು ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೂ ಮಾಡ್ತಾರೆ. ಅದಾದ ನಂತರ ಓಕೆ ರೂಲ್ ನಂಬರ್ ಎಂಟ್ರಿ ಮಾಡ್ತಾರೆ, ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಮಾಡಿದ ತಕ್ಷಣ ಅವ್ರಿಗೊಂದು ವೆರಿಫಿಕೇಶನ್ ಸ್ಲಿಪ್ ಬೇಕಲ್ವಾ, ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕಲ್ವಾ, ಅವರು ಕೂಡ ಒಂದು ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಅವಾಗ ನೋಡಿರಿ, ಅವಾಗ ಮಜಾ ಇರೋದು ಏನಪ್ಪ ಅಂತಂದರೆ ಈಗೆಲ್ಲನೂ ಕೂಡ ಈ ಬಾಕ್ಸ್ ನೋಡಿ, ಇಲ್ಲಿ ಬಾಕ್ಸ್ ನೋಡ್ರಿ ಅರ್ಥ ಆಗುತ್ತೆ ಅಂತಂದರೆ ಆಯ್ಕೆಗಳನ್ನು ಬದಲಾಯಿಸಲು ಅಥವಾ ಅವಕಾಶ. ಇಟ್ ಮೀನ್ಸ್ ಸೇರಿಸಿ, ಅಳಿಸಿ, ಬದಲಾಯಿಸಿ ಅಥವಾ ಮಾರ್ಪಡಿಸಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು ಆ್ಯಂಡ್ B.Pharm, BSc ನರ್ಸಿಂಗ್ ಅಂತ ಕೊಟ್ಬಿಟ್ಟು ಮತ್ತೆ ಮುಂದೆ ನೋಡ್ರಿ ಅರ್ಹ ಅಭ್ಯರ್ಥಿಗಳಿಗೆ ಇಟ್ ಮೀನ್ಸ್ KCETನೂ ಬರ್ದಿದ್ರ, ನೀಟನ್ನು ಬರ್ದಿದ್ರ ಅಂಥ ಅಭ್ಯರ್ಥಿಗಳು ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಸೀಟುಗಳನ್ನು ಸೇರಿಸಲು ಅವಕಾಶ ನೀಡಲಾಗುವುದು. ಈಗ ಮಾಕ್ ಅಲಾಟ್ಮೆಂಟ್ 7ನೇ ತಾರೀಕು KCET ಮುಗಿದ ತಕ್ಷಣ 9, 10, 11ನೇ ತಾರೀಕು ಮತ್ತೆ ನೀವೇನಪ್ಪ ಅಂತಂದರೆ ಡಿಲೇಟು ರೀಅರೇಂಜು ಮಾಡ್ಕೋಬಹುದು. ಇನ್ ಕೇಸ್ ಅದನ್ನು ಯಾರಿಗೆ ಕೊಡ್ತಾರೆ ಅಲ್ಲಿವರೆಗೂ ಇನ್ನೂ ಕೂಡ ನೋಡಿ ತಿಳ್ಕೊಬೇಕು. ಯಾರು ಕೂಡ MBBS ದವರು ಆ್ಯಂಡ್ ಡೆಂಟಲ್ಲು ಮತ್ತು ಆಯುಷ್ ಕೋರ್ಸ್ಗಳು ಯಾರು ಕೂಡ ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, ಇಲ್ಲಿವರೆಗೂ ಕೂಡ ಮಾಡಿರಲ್ಲ. 9ನೇ ತಾರೀಕುವರೆಗೂ 9ನೇ ತಾರೀಕು ಮಾಡ್ಬೋದು. ಅವಾಗ KCET ಸ್ಟೂಡೆಂಟ್ಸ್ಗೆ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಕೊಟ್ಟರು ಕೊಡ್ಬೋದು, ಕೊಡದೇನೇ ಇರ್ಬೋದು. ಕೊಟ್ಟರು ನಿಮ್ಗೇನು ಉಪಯೋಗ ಇಲ್ಲ, ಕೊಡದೇ ಇದ್ರೂ ಕೂಡ ಉಪಯೋಗ ಇಲ್ಲ. ಏನಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ತೀನಿ ಅಂತಂದರೆ ಮತ್ತೇನು ಮಾಡ್ತಾರೆ ಅಂತಂದರೆ 14ನೇ ತಾರೀಕು ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ ರೌಂಡ್ ಎರಡನೇ ಅಣುಕು ಸೀಟು ಹಂಚಿಕೆ ಅಂತಂದರೆ ಎರಡನೇ ಮಾಕ್ ಅಲಾಟ್ಮೆಂಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅವಾಗ ಎರಡನೇ ಮಾಕ್ ಅನೌನ್ಸು ಯಾರಿಗೆ ಮಾಡ್ತಾರೆ, KCET ಸ್ಟೂಡೆಂಟ್ ಮಾಡ್ತಾರೆ, ನೀಟ್ ಸ್ಟೂಡೆಂಟ್ ಮಾಡ್ತಾರೆ ಅಂತಂದರೆ ಒಂದು ತಿಳ್ಕೊಬೇಕು, ಎರಡನೇ ಸೀಟು ಹಂಚಿಕೆ ಯಾರಿಗೆ ಇರ್ತದೆ, ನೀಟ್ ಸ್ಟೂಡೆಂಟ್ಸ್ಗೆ ಇರ್ತಂತ ಅರ್ಥ. ಅಂತಂದರೆ ನೀಟ್ ಸ್ಟೂಡೆಂಟ್ಸ್ ಅಂತಂದರೆ ಈ 3 ಕೋರ್ಸ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಆಫ್ಟ್ರು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಏನು ಮಾಡ್ತಾರೆ 9, 10, 11ಕ್ಕೆ ನೀಟ್ ಸ್ಟೂಡೆಂಟ್ಸ್ಗೆ ಮಾತ್ರ ಏನು ಮಾಡ್ಬೋದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಕೊಡ್ಬೋದು. ಏನಕ್ಕೆ ಹೇಳಿದಪ್ಪ ಅಂತಂದರೆ ಮತ್ತೆ 14ನೇ ತಾರೀಕು ಆದ ತಕ್ಷಣ ಏನಿರುತ್ತೆ ನೋಡ್ರಿ ಇಲ್ಲಿ ಮತ್ತೆ ಕಾಣಿಸ್ತಿದೆ ನೋಡ್ರಿ. 14ನೇ ತಾರೀಕು ಆದ ತಕ್ಷಣ 14, 15, 16, 17, 18 ಮತ್ತೆ 3 ದಿನ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಇವಾಗ ಎಲ್ಲರನ್ನೂ ಬಿಟ್ಬಿಡ್ತಾರೆ. ಫಸ್ಟಿಗೆ ಇವಾಗ 23ಕ್ಕೆ ಸ್ಟಾರ್ಟ್ ಆಗಿದೆ, ಅಪ್ ಟು ಎಲ್ಲಿವರೆಗೂ ಇವತ್ತು ರಾತ್ರಿ ಅಂತಂದರೆ 4ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡ್ಬೋದು, KCET ಸ್ಟೂಡೆಂಟ್ಸ್ ಮಾಡ್ಬೋದು. ಓಕೆ, 7ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಯಾರಿಗೆ ಆಗುತ್ತೆ, KCET ಸ್ಟೂಡೆಂಟ್ಸ್ಗೆ ಆಗುತ್ತೆ. ಓಕೆ, ಅರ್ಥ ಮಾಡ್ಕೋಬೇಕು. 7ನೇ ತಾರೀಕು ಯಾರಿಗೆ ಆಗುತ್ತೆ, KCET ಸ್ಟೂಡೆಂಟ್ಗೆ ಏನಾಗುತ್ತೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅದಾದ ನಂತರ 9, 10, 11, 12 ಯಾರಿಗೆ ಆಗುತ್ತೆ, ಅವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನೀಟ್ ಸ್ಟೂಡೆಂಟ್ಸ್ಗೆ ಬಿಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಈಗ ಇಂಜಿನಿಯರಿಂಗ್ ಹಾಕೊಂಡಿರ್ತಾರೆ, ಮಾಕ್ ಅಲಾಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಸಿಕ್ಕಿರ್ತದೆ. ಇಟ್ ಮೀನ್ಸ್ ಅವ್ರು ನೀಟ್ ಕೂಡ ಬರ್ದಿರ್ತಾರೆ. ಅವಾಗ ನೀಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀಟ್ ಅಂತಂದರೆ MBBS ಕಾಲೇಜ್ ಅವನ್ನೆಲ್ಲ ಕೆಲವೊಂದಿಷ್ಟು ಹುಡುಗರು ಹಾಕೋಬೇಕು ಫಸ್ಟ್ಗೆ ಅಂತಂದು ಮೆಡಿಕಲ್ ಸೀಟ್ನ ಫಸ್ಟ್ ತೊಗೋಬೇಕಂತಂದು ಫಸ್ಟ್ಗೆ ಹಾಕೊಂಡ್ಬಿಡ್ತಾರೆ. ಅಂದರೆ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗಿರ್ತದೆ ಮಾಕ್ ಅಲಾಟ್ಮೆಂಟ್, ಅದಾಗಿಯೂ ಕೂಡ ನೀಟ್ ಅವ್ರು ಏನು ಮಾಡ್ತಾರೆ ಸ್ಟೂಡೆಂಟ್ಸು ಫಸ್ಟ್ಗೆ ಕೋರ್ಸಸ್ನ ಹಾಕ್ಕೊತಾರೆ, ಇಂಜಿನಿಯರಿಂಗ್ ಎಲ್ಲ ಕೇಳ್ಕೊತಾರೆ.
ಅರ್ಥ ಮಾಡ್ಕೊರಿ ಸಿಂಪಲಾಗಿ. ಫಸ್ಟ್ ರೌಂಡ್ 7 ತಾರೀಕು KCET ಮಾಕ್ ಅಲಾಟ್ಮೆಂಟ್ ಆಯಿತು. ಅದಾದ ತಕ್ಷಣ 9, 10, 11 ನೀಟ್ ಸ್ಟೂಡೆಂಟ್ಸ್ ಕೂಡ ಇವಾಗ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬರ್ತಾರೆ. ಅವಾಗ ನೀಟ್ ಸ್ಟೂಡೆಂಟ್ಸ್ ಬರ್ತಾ ಎಲಿಜಿಬಿಲಿಟಿ ಯಾರ್ದೆಲ್ಲ ಇದೆಯೋ ಅವರೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಫಸ್ಟ್ಗೆ ನೀವು ಅಂತ ಎರಡು ಕೂಡ ಕಂಬೈಂಡ್ ಆಗಿ ಓಕೆ, ನೀವು ಇಂಜಿನಿಯರಿಂಗ್ ಕೋರ್ಸಸ್ನ ಕೆಳಗೆ ಹಾಕೋಬೋದು, ನೆನ್ಪಿಡಬೇಕು. ನೀವು ಮೆಡಿಕಲ್ ಸೀಟ್ನ ಪೋಸ್ಟ್ಗೆ ಹಾಕೋಬೋದು. ಓಕೆ, ಅದಾದ ನಂತರ ಅದನ್ನು ಕೂಡ ನಿಮ್ಗೆ ಚಾನ್ಸಸ್ ಕೊಟ್ಟಿದ್ರೆ 12 ಇದು ಕಾಣಿಸ್ತಿದೆ ನೋಡಿರಿ ಎಲ್ಲಿವರೆಗೂ 11ನೇ ತಾರೀಕು. ಓಕೆ, 11ನೇ ತಾರೀಕುವರೆಗೂ ನಿಮ್ಗೆ ಏನಿದೆ ಚಾನ್ಸಸ್ ಇದೆ. ಅದಾದ ತಕ್ಷಣ 14ನೇ ತಾರೀಕು ಏನು ಕಾಣಿಸ್ತದೆ, ನೀಟ್ ಸ್ಟೂಡೆಂಟ್ಸ್ಗೆ ಎರಡನೇ ಮಾಕ್ ಅಲಾಟ್ಮೆಂಟಲ್ಲಿ ಮೇ ಬಿ KCET ಸ್ಟೂಡೆಂಟ್ಸ್ಗೆ ಆಗಲಿಕ್ಕಿಲ್ಲ. ಎರಡನೇ ಮಾಕ್ ಅಲಾಟ್ಮೆಂಟ್ ಓನ್ಲಿ ಫಾರ್ ನೀಟ್ ಸ್ಟೂಡೆಂಟ್ಸ್ಗೆ ಆಗ್ಬೋದು. ಓಕೆ, ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಕಾಣಿಸ್ತಿದೆ ನೋಡಿರಿ 14/8/2024 ಹಿಡಿದು 18/8/2024 ಬರೋಬ್ಬರಿ 4ರಿಂದ 5 ದಿನ ಮತ್ತೆ ಇಬ್ರಿಗೂ ಸೈಮಲ್ಟೇನಿಯಸ್ಲಿ KCET ಬಂದರು, ನೀಟ್ ಸ್ಟೂಡೆಂಟ್ಸ್ ಕೂಡ ಬಂದರು. ಇಬ್ಬರು ಕೂಡ ಆಪ್ಷನ್ ಎಂಟ್ರಿ ಡಿಲೇಟ್ ಮಾಡಿರಿ, ರೀಅರೇಂಜ್ ಆದರೂ ಮಾಡಿರಿ, ಏನಾದರೂ ಮಾಡ್ಕೊರಿ ನೀವು. ಎಲ್ಲನೂ ಕೂಡ 4 ದಿನ ಟೈಮ್ ಕೊಡ್ತಾರೆ. ಅದಾದ ನಂತರ ಫಸ್ಟ್ ರೌಂಡ್ ರಿಸಲ್ಟ್, ಇದು ನಿಮ್ಮದು ಫೈನಲ್ ರಿಸಲ್ಟ್. ಇಲ್ಲಿ ಇವಾಗ ಏನಪ್ಪ 21/8/2024 ಯಾವುದು ಒಂದು ಸೀಟ್ ಅಲಾಟ್ ಆಗ್ತದೋ ಅವಾಗ ನೀವು ಕಾಲೇಜ್ ಹೋಗ್ಬೇಕಾ ಬೇಡವಾ ಅನ್ನೋದು ಚಾಯ್ಸ್ ಎಂಟ್ರಿ ಅಂತ ಬರ್ತದೆ. ಅದಾದ ತಕ್ಷಣ ಮುಂದೆ ಪ್ರೊಸೀಜರ್ ಬೇರೆ ಇರ್ತದೆ. ಇದೆಲ್ಲ ನೋಡಿ ಕನ್ಫ್ಯೂಸ್ ಆಗೋಬೇಡ್ರಿ, ಯಾಕಂದರೆ ಇಷ್ಟು ಕ್ರಿಸ್ಟಲ್ ಪ್ರೊಸೆಸ್ ಇದೆ. ಫಸ್ಟ್ ಟೈಮ್ ನಾವು ಮಾಡ್ತಿದ್ದಾರೆ. ಒಂದೊಂದು ಕ್ಲಿಯರ್ ಆಗಿ ಪಿಕ್ಚರ್ ನಮ್ಮ ಕಣ್ಣು ಮುಂದೆ ಕಾಣಿಸ್ತಿದೆ. ನೀಟ್ ಆ್ಯಂಡ್ KCET ಎರಡು ಕೂಡ ಕಂಬೈಂಡ್ ಆಗಿ ಫಸ್ಟ್ ರೌಂಡ್ ನಡೀತಾ ಇದೆ. ಓಕೆ, ನೀಟ್ ಅವ್ರು ಸ್ವಲ್ಪ ಲೇಟಾಗಿ ಬರ್ತಿದ್ದಾರೆ, ಬಟ್ KCET ಅವರು ಈಗಾಗಲೇ ಸ್ಟಾರ್ಟ್ ಆಗಿದೆ. KCET ಅವ್ರು ಲೇಟ್ ಮಾಡ್ತಾರೆ, ಇಷ್ಟು ದಿನ ಲೇಟ್ ಮಾಡಿರ್ತಕ್ಕಂಥ ಉದ್ದೇಶನೇ ಅದು. ಯಾಕಂದ್ರೆ 23ಕ್ಕೆ ಸ್ಟಾರ್ಟ್ ಆಗಿರೋದು ಆಪ್ಷನ್ ಎಂಟ್ರನ್ನ. ಮಾಕ್ ಅಲಾಟ್ಮೆಂಟೇ 7ನೇ ತಾರೀಕು ತನಕ ಹೋಗಿದೆ ಅಂತಂದರೆ ಇಲ್ಲೇ ತಿಳ್ಕೊಬೇಕು ಏನಕ್ಕೆ ಎಷ್ಟು ಲೇಟ್ ಮಾಡಿದ್ರು ಅಂತಂದು. ಸರಿ, ಕೊನೆಯದಾಗಿ ಏನಪ್ಪ ಅಂತಂದರೆ ಇಷ್ಟೆಲ್ಲ ನಡೆಯುತ್ತಾ ಅಂತಂದರೆ ಇವಾಗ ನೋಡ್ರಿ ಇನ್ನೂ ಕೂಡ ನೀಟ್ ಅವ್ರದ್ದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಅಂತಂದ್ರೆ ಅವ್ರು ಹೇಳಿದ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತಂದರೆ ನೀಟ್ ಅವ್ರಿಗೆ 9ನೇ ತಾರೀಕಿಂದ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ 9ನೇ ತಾರೀಕು ಅನ್ನುವಷ್ಟರಲ್ಲಿ ಎಲ್ಲರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರಾ? ಹೌದಲ್ವಾ? ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಕ್ಕೆ ಟೈಮ್ ಬೇಕು. ಓಕೆ, ಅದಾದ ತಕ್ಷಣ ಅದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಎಲ್ಲರದು ಕೂಡ ಕಂಪ್ಲೀಟ್ ಆಗಬೇಕಲ್ವಾ? ಇದೆಲ್ಲನೂ ಕೂಡ ಆದ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು. ಇಷ್ಟೇ ನೋಡಿರಿ, ನಾನು ಹೇಳ್ತೀನಿ ಇದೇ ಡೇಟ್ ಆಗಲಿಕ್ಕಿಲ್ಲ, ಇನ್ನೂ ಕೂಡ ಎಕ್ಸ್ಟೆಂಡೆಡ್ ಆಗುತ್ತೆ, ಇದು ಪಕ್ಕ ಆಗುತ್ತೆ. ಯಾಕಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಶಾರ್ಟೇಜ್ ಟೈಮ್ ಉಳಿದಿದೆ. KCET ಸ್ಟೂಡೆಂಟ್ಸ್ಗೆ ಏನು ಇಲ್ಲಿ ಪ್ರಾಬ್ಲಮ್ ಫರಕ್ ಬೀಳಲ್ಲ. ಯಾಕಂದರೆ ಈಗಾಗಲೇ ಸುಮಾರು 17 ದಿನ ಆಗ್ತಾ ಬರ್ತದೆ ನಿಮ್ಗೆ. ಆಪ್ಷನ್ ಎಂಟ್ರಿನ 23 ಸ್ಟಾರ್ಟ್ ಐತೆ ಅಂತಂದರೆ ಅಲ್ಲಿ 8 ದಿನ, ಈಗಾಗಲೇ 4ನೇ ತಾರೀಕು ಅಂತಂದರೆ +4 ಅಂದರೆ ಈಗ 12, 13 ದಿನ ಟೈಮ್ ಆಗಿಬಿಡ್ತು ನಿಮಗೆ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇಷ್ಟೊಂದು ಟೈಮ್ ಯಾರಿಗೂ ಕೂಡ ಬೇಕಾಗೂ ಇಲ್ಲ. ಓಕೆ, ಅಟ್ಲೀಸ್ಟ್ ಒಂದು 3 to 4 ಡೇಸ್ ಬೇಕಲ್ವಾ? ಬಟ್ ನಮ್ಮ ನೀಟ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತಂದರೆ ತುಂಬಾ ತೊಂದರೆ ಆಗ್ತಿದೆ. ಯಾಕಂದರೆ ಬೇಗ ಹರಿಬಿರಿಲಿ ಮಾಡ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿಗೆ ತೊಗೊಂಡು ಹೋಗ್ತಾರೋ ಕೇದವರು. ಇನ್ನೂ ಕೂಡ ಚಾನ್ಸಸ್ ಈಗಿರುವಂಥ ಡೇಟ್ಗಳು ಈ ಸದ್ಯಕ್ಕಂದ್ರೂ ಕಡೆಯಿಂದ 8% ಇಷ್ಟಿದೆ. ಮುಂದೆ ಪಕ್ಕ ಅವ್ರು ನನಗೆ ಅನಿಸಿದ ಪ್ರಕಾರ ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸ್ವಲ್ಪ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಯಾಕಂದರೆ ಸೈಮಲ್ಟೇನಿಯಸ್ಲಿ ಮಾಡ್ತೀನಿ ಅಂತಂದ ತಕ್ಷಣ KCET ಸ್ಟೂಡೆಂಟ್ಸು ಅವ್ರನ್ನ ಒಂದೇ ನೋಡ್ಕೊಳ್ಳೋದಲ್ಲ. ಓಕೆ, ನೀಟ್ ಸ್ಟೂಡೆಂಟ್ಸು ಕೂಡ ನೋಡ್ಕೋಬೇಕು. ಓಕೆ, ಅವ್ರದ್ದು ಇನ್ನೂ ಕೂಡ ನೀಟ್ ಸ್ಟೂಡೆಂಟ್ಸ್ಗೆ ಅವರು ಕೂಡ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು. ಭಾಳ ಕೆಲಸ ಇದೆ ಅವ್ರದ್ದು ಕೂಡ. ಇದನ್ನೆಲ್ಲನೂ ಮಾಡಿಕೊಂಡು ಕೇದವರು ಅದು ಹೆಂಗೆ 9ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಬಿಡಿತೀನಿ ಅಂತ ಹೇಳಿದ್ರು ಗೊತ್ತಿಲ್ಲ. ಸರಿ, ಈಗ 21ನೇ ತಾರೀಕು ಅನ್ನೋಷ್ಟರಲ್ಲೇ ಎಲ್ಲನೂ ಕೂಡ ಫಸ್ಟ್ ರೌಂಡ್ ರಿಸಲ್ಟ್ ಮುಗಿದ್ರೆ ನಿಮಗೂ ಬೆಟರ್. ಯಾಕಂತಂದರೆ ಏನಾಗುತ್ತೆ ಅಂತಂದರೆ ಫಸ್ಟ್ ರೌಂಡು ಇದು MCC ಕೌನ್ಸ್ಲಿಂಗು ಕೂಡ 15ನೇ ತಾರೀಕು ಸ್ಟಾರ್ಟ್ ಆದರೆ 30ನೇ ತಾರೀಕುವರೆಗೂ, ಆಗಸ್ಟ್ 30ನೇ ತಾರೀಕುವರೆಗೂ ನಡೀತೆ, ಅದು ನಡೀತದೆ. ಓಕೆ, ಅವಾಗ ಸ್ವಲ್ಪ ಹುಡುಗರು ಆ ಕಡೆ ಶಿಫ್ಟ್ ಆದರೂ ಆಗಿರ್ತಾರೆ. ನೋಡೋಣ, ಕಡೆಯಿಂದ ಇನ್ನೂ ಕೂಡ ಇನ್ನೂ ಮಜಾ ನಡೀತಾ ಇರ್ತವೆ ಈ ರೀತಿ. ಸದ್ಯಕ್ಕಂದ್ರೆ ಇದಿಷ್ಟು ಅಪ್ಡೇಟು. ಫಸ್ಟ್ ರೌಂಡು KCET ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ ನೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಮತ್ತೆ ನಿಮ್ಗೆ ರೀಅರೇಂಜು ಡಿಲೇಟ್ ಮಾಡೋಕ್ಕೆ ಇಬ್ಬರಿಗೂ ಕೋರ್ಸಸ್ ಅಂದರೆ KCET ನೀಟ್ ಇಬ್ಬರಿಗೂ ಕೂಡ ಕೊಡ್ತಾರೆ. ಅದಾದ ತಕ್ಷಣ ಫೈನಲ್ ಒಂದು ಅನೌನ್ಸ್ಮೆಂಟು ಅಂತಂದರೆ ಅಲಾಟ್ಮೆಂಟು 21/8/2024 ಬರ್ತದೆ. ಅದಾದ ತಕ್ಷಣ ಮುಂದೆ ಪ್ರೊಸೆಸ್ ಬೇರೆನೇ ಇರ್ತದೆ. ಸರಿನಪ್ಪ, ಸರಿ, ಇದಿಷ್ಟು ಒಂದು ಪ್ರೊಸೆಸ್ಸು. ಇನ್ನೂ ಕೂಡ ಏನೇನೆಲ್ಲ ಅಪ್ಡೇಟ್ ಬರ್ತಾವೆ ಇನ್ಮೇಲೆ ಕಡೆಯಿಂದ ಏನಾದರೂ ಒಂದು ಏನಾದರೂ ಕೊಡ್ತಾ ಇರ್ತಾರೆ, ಅದನ್ನೆಲ್ಲನೂ ಕೂಡ ನಮ್ಮ ಚಾನಲಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸಾರಿ, ಯಾಕಂದರೆ ನಾನು ಕೂಡ ಸ್ವಲ್ಪ ಬಿಸಿ ಇದ್ದೆ, ಅದಾದ ತಕ್ಷಣ ಮಾಡೋಕ್ಕಾಗಲಿಲ್ಲ. ಸರಿ, ಹಂಗೆ ಚಾನಲ್ ನೋಡ್ತಾರೆ, ಏನಾದರೂ ಬಂದು ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಬಾಯ್.